ವಿಪರೀತ ಕಾಲು ನೋವು, ಮಂಡಿ ನೋವು, ಹಿಮ್ಮಡಿ ನೋವು ಹಾಗೆ ಸಂಧಿವಾತ ಇವೆಲ್ಲನೂ ಕೆಲವೇ ಕ್ಷಣಗಳಲ್ಲಿ ನಿವಾರಣೆ ಆಗೋದಕ್ಕೋಸ್ಕರ ಮನೆಯಲ್ಲೇ ಕೈಗೆಟ್ಕುವಂತ ಈ ವಸ್ತುಗಳಿದ್ರೆ ಸಾಕು. ಅದ್ಯಾವುದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದ್ರ ಜೊತೆಗೆ ಒಂದ್ಸಲ ಹೋಗಿರೋಂತ ನೋವು ಮತ್ತೆ ಶಾಶ್ವತವಾಗಿ ಬರ್ದೇನೆ ಇರೋದಕ್ಕೋಸ್ಕರ ಏನ್ ಮಾಡ್ಬೇಕು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಖಂಡಿತವಾಗ್ಲೂ ತುಂಬಾನೇ ಯೂಸ್ ಆಗುವಂತ ಎಫೆಕ್ಟಿವ್ ಆಗಿರುವಂತ ಟಿಪ್ಸ್ ಇದು. ಸ್ಕಿಪ್ ಮಾಡದೆ ನೋಡಿ, ಡೀಟೇಲ್ ಆಗಿ ತಿಳಿಸಿದೀನಿ. ಇದಕ್ಕೆ ಒಂದ್ ಬೆಳ್ಳುಳ್ಳಿ ಪೂರ್ತಿಯಾಗಿ ಬೇಕಾಗುತ್ತೆ. ಮೊದಲು ಇದರಲ್ಲಿರುವಂತ ಕೆಲವೊಂದಷ್ಟು ಎಸಲುಗಳನ್ನ ಮಾತ್ರ ನಾನು ಬಿಡಿಸಿ ತಗೊಂಡಿದ್ದೀನಿ. ನೋಡಿ, ಒಂದು 6 ರಿಂದ 7 ಬೆಳ್ಳುಳ್ಳಿ ಎಸಲಿದ್ರೆ ಸಾಕಾಗುತ್ತೆ. ಇನ್ನು ಉಳಿದಿರೋದನ್ನ ಏನ್ ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀನಿ. ಇವಾಗ ಇದನ್ನ ಒಂದ್ ಕಲ್ಲಿಂದ ಕುಟ್ಟಿ ತಗೋಣ. ನೋಡಿ, ಬೆಳ್ಳುಳ್ಳಿನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಹಾಗೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಅನ್ನೋದು ಹೆಚ್ಚಾಗಿರೋದ್ರಿಂದ ಜಾಯಿಂಟ್ ಪೇನ್ ನ ತಕ್ಷಣಕ್ಕೆ ರಿಲೀಫ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದನ್ನ ನೈಸ್ ಆಗಿ ಕುಟ್ಕೋಬೇಕು ಅಂತ ಏನಿಲ್ಲ, ಸುಮ್ಮನೆ ಬಿರುಕು ಬಿಡೋ ಹಾಗೆ ಕುಟ್ಟಿ ತಗೊಂಡಾದ್ಮೇಲೆ ಇದನ್ನ ಇವಾಗ ನಾನು ಒಂದು ಪ್ಲೇಟ್ ನಲ್ಲಿ ಇಟ್ಕೋತಾ ಇದೀನಿ. ನೆಕ್ಸ್ಟ್ ಅರ್ಧ ಹೋಳಷ್ಟು ನಿಂಬೆಹಣ್ಣ ತಗೊಂಡಿದ್ದೀನಿ. ಈ ನಿಂಬೆಹಣ್ಣಿಂದ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ತಗೋತಾ ಇದೀನಿ. ತುಂಬಾ ಜಾಸ್ತಿ ಏನ್ ಬೇಕಾಗಿಲ್ಲ, ಸ್ವಲ್ಪ ಪೀಸ್ಗಳಾದ್ರೆ ಸಾಕಾಗುತ್ತೆ. ನಿಂಬೆಹಣ್ಣು ಸಹ ಜಾಯಿಂಟ್ ಪೇನ್ ರಿಲೀಫ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಮುಖ್ಯವಾಗಿ ವಿಟಮಿನ್ ಸಿ ಅನ್ನೋದು ಹೆಚ್ಚಾಗಿರುತ್ತೆ. ಅಷ್ಟೇ ಅಲ್ಲದೆ ನ್ಯಾಚುರಲ್ ಆಗಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೂಡ ಇರೋದ್ರಿಂದ ಮುಖ್ಯವಾಗಿ ಆರ್ಥರೈಟಿಸ್ ಪ್ರಾಬ್ಲಮ್ ಇರುತ್ತಲ್ವಾ, ಅವ್ರಿಗೆ ಇರುವಂತ ನೋವು ಇರ್ಬೋದು ಅಥವಾ ಊತ ಇರ್ಬೋದು, ಅದನ್ನೆಲ್ಲ ತಕ್ಷಣಕ್ಕೆ ಕಡಿಮೆ ಮಾಡುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಾನು ಕರ್ಪೂರ ತಗೊಂಡಿದ್ದೀನಿ. ಈ ಕರ್ಪೂರ ಸಹ ಪೇನ್ ರಿಲೀಫ್ಗೆ ತುಂಬಾನೇ ಒಳ್ಳೇದು. ನೆಕ್ಸ್ಟ್ ಮೆಣಸುಗಳನ್ನ ತಗೊಂಡಿದ್ದೀನಿ. ಒಂದು 10 ರಿಂದ 12 ಮೆಣಸುಗಳಾದ್ರೆ ಸಾಕಾಗುತ್ತೆ. ಇದನ್ನು ಸಹ ಕಲ್ಲಿಂದ ಕುಟ್ಟಿ ಪೌಡರ್ ಮಾಡಿ ತಗೋಣ. ಮೆಣಸುಗಳಲ್ಲಿ ಕ್ಯಾಪ್ಸೈಸಿನ್ ಅನ್ನೋ ಅಂಶ ಇರೋದ್ರಿಂದ ಪೇನ್ ರಿಲೀಫ್ಗೆ, ಅದರಲ್ಲೂ ಮುಖ್ಯವಾಗಿ ಜಾಯಿಂಟ್ ಪೇನ್ ರಿಲೀಫ್ಗೆ ತುಂಬಾನೇ ಸಹಾಯ ಮಾಡುತ್ತೆ. ನೋಡಿ, ಮೆಣಸುಗಳನ್ನ ತುಂಬಾ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕು ಅಂತ ಏನಿಲ್ಲ, ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೊಂಡ್ರೆ ಸಾಕು. ಇದನ್ನು ಸಹ ಒಂದು ಪ್ಲೇಟ್ ನಲ್ಲಿ ಇಟ್ಕೊಂಡು ನೆಕ್ಸ್ಟ್ ನಾನು ಚಿಕ್ಕದಾಗಿರುವಂತಹ ಬಾಣಲೆನ ತಗೊಂಡಿದ್ದೀನಿ. ಇದರಲ್ಲಿ 2 ರಿಂದ 3 ಸ್ಪೂನ್ ಅಷ್ಟು ಸಾಸಿವೆ ಎಣ್ಣೆನ ಹಾಕೋಣ. ಜಾಯಿಂಟ್ ಪೇನ್ಗೆ, ಮಸಲ್ ಪೇನ್ಗೆ ಮುಖ್ಯವಾಗಿ ನಾವು ಸಾಸಿವೆ ಎಣ್ಣೆನ ಬಳಸಬೇಕು. ಯಾಕೆ ಅಂದ್ರೆ ಇದರಲ್ಲಿರುವಂತ ಉಷ್ಣತೆ ಹಾಗೂ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ. ಈ ಸಾಸಿವೆ ಎಣ್ಣೆನಲ್ಲಿ ಮೊದಲು ನಾನು ಕುಟ್ಟಿಟ್ಕೊಂಡಿರುವಂತ ಬೆಳ್ಳುಳ್ಳಿನ ಹಾಕೋತಾ ಇದೀನಿ. ಇದ್ರ ಜೊತೆಗೆ ಕುಟ್ಟಿರುವಂತ ಮೆಣಸು ಪುಡಿನೂ ಹಾಕೋತಾ ಇದೀನಿ. ಇವೆರಡನ್ನು ಹಾಕೊಂಡು ನಾವೀಗ ಗ್ಯಾಸ್ ಸ್ಟವ್ ಮೇಲ್ಗಡೆ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಗ್ಯಾಸ್ ಸ್ಟವ್ ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬಾರ್ದು. ನೋಡಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಬಿಸಿ ಮಾಡ್ಕೋಬೇಕು. ನೋಡಿ, ಇಲ್ಲಿರುವಂತ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡಿ ತಗೋಣ. ನೋಡಿ, ಈಗ ಬೆಳ್ಳುಳ್ಳಿ ಕಲರ್ ತುಂಬಾನೇ ಚೇಂಜ್ ಆಗಿದೆ. ಇವಾಗ ನಾವು ಗ್ಯಾಸ್ ಸ್ಟವ್ ನ ಆಫ್ ಮಾಡ್ಕೊಂಡು ಒಂದು ಕರ್ಪೂರನ ಕೈಯಿಂದನೇ ಪುಡಿ ಮಾಡಿ ಹಾಕೋಣ. ಇದಾದ್ಮೇಲೆ ಕಟ್ ಮಾಡ್ಕೊಂಡಿರುವಂತ ನಿಂಬೆಹಣ್ಣು ಸಿಪ್ಪೆ ಕೂಡ ಹಾಕೋಣ. ಕೊನೆಯದಾಗಿ ಅರಿಶಿನ ಪುಡಿನ ಹಾಕೋತಾ ಇದೀನಿ. ನೆಕ್ಸ್ಟ್ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ತಗೋಬೇಕು. ನೋಡಿ, ಇದು ಬಿಸಿ ಆರಬಾರ್ದು, ಬಿಸಿಯಾಗಿರ್ಬೇಕಾದ್ರೆ ಇದನ್ನ ನಾವು ಫಿಲ್ಟರ್ ಮಾಡಿ ತಗೋಣ. ನೋಡಿ, ಈ ತರ ನಾನು ಫಿಲ್ಟರ್ ಮಾಡಿ ತಗೋತಾ ಇದೀನಿ. ಇಲ್ಲಿರುವಂತಹ ಎಣ್ಣೆ ಹಾಗೂ ಬೆಳ್ಳುಳ್ಳಿ ಎರಡು ಸಪರೇಟ್ ಆಗೋ ತರ ನಾವು ಫಿಲ್ಟರ್ ಮಾಡಿ ತಗೋಬೇಕು. ನೋಡಿ, ಒಂದ್ ಸ್ಪೂನ್ ಇಂದ ಈ ರೀತಿ ಒತ್ಕೊಂಡಾಗ ಎಕ್ಸ್ಟ್ರಾ ಇರೋ ಎಣ್ಣೆ ಎಲ್ಲ ಚೆನ್ನಾಗಿ ಫಿಲ್ಟರ್ ಆಗ್ಬಿಡುತ್ತೆ. ಇದನ್ನ ಮಾಡ್ಕೊಳ್ಳೋದಕ್ಕೂ ಮುಂಚೆನೆ ಸ್ವಲ್ಪ ಗೋಧಿ ಹಿಟ್ಟಿನಲ್ಲಿ ನೀರ್ ಹಾಕಿ ಈ ತರ ನಾನು ಚಪಾತಿ ಹಿಟ್ಟಿನ ತರ ಮಾಡಿ ತಗೊಂಡಿದ್ದೀನಿ. ಇವಾಗ ಈ ಹಿಟ್ಟನ್ನ ಅಗಲವಾಗಿ ಈ ರೀತಿ ನಾವು ಮಾಡಿಟ್ಕೊಂಡು ಇದರಲ್ಲಿ ಫಿಲ್ಟರ್ ನಲ್ಲಿ ಇರುವಂತ ಬೆಳ್ಳುಳ್ಳಿನ ಹಾಕಿಟ್ಕೊಳ್ಳೋಣ. ಇದು ಬಿಸಿಯಾಗಿರ್ಬೇಕಾದ್ರೆ ಇದನ್ನ ಹಾಗೆ ತಗೊಂಡೋಗಿ ನಮ್ಗೆ ಎಲ್ಲಿ ನೋವಿದೆಯೋ ಆ ಜಾಗದಲ್ಲಿ ಇದನ್ನ ಹಾಕಿಟ್ಕೊಳ್ಳೋಣ. ಅಂದ್ರೆ ಮಂಡಿ ನೋವಿರುತ್ತೋ ಅಥವಾ ಹಿಮ್ಮಡಿ ನೋವಿರುತ್ತೋ ಆ ಜಾಗದಲ್ಲಿ ನಾವು ಇದನ್ನ ಹಾಕೋಬೇಕಾಗುತ್ತೆ. ಇನ್ನು ಫಿಲ್ಟರ್ ಮಾಡ್ಕೊಂಡಿರುವಂತ ಈ ಎಣ್ಣೆನ ಸಹ ನಾವು ಬಿಸಿಯಾಗಿರ್ಬೇಕಾದಾಗ್ಲೇ ಯೂಸ್ ಮಾಡ್ಕೋಬೇಕು. ಇವಾಗೆಲ್ಲ ಚಿಕ್ಕವರು ದೊಡ್ಡವರು ಅಂತ ವಯಸ್ಸು ವ್ಯತ್ಯಾಸ ಇಲ್ದೇನೆ ಯಾರಿಗಾದ್ರೂ ಮಂಡಿ ನೋವು ಬರ್ಬೋದು. ಆ ತರ ಆಗ್ಬಿಡಿದೆ. ಅದಕ್ಕೆಲ್ಲ ನಾವು ಮೆಡಿಸನ್ ತಗೊಳ್ಳೋದಾಗ್ಲಿ, ಸ್ಪ್ರೇನ ಯೂಸ್ ಮಾಡೋದಾಗ್ಲಿ ಮಾಡ್ತಾ ಇರ್ತೀವಿ. ನಾವು ಮೆಡಿಸನ್ ತಗೊಳ್ಳೋದ್ರಿಂದ ನಮ್ಮ ಇಂಟರ್ನಲ್ ಆರ್ಗನ್ಸ್ ಇರೋದು ಡ್ಯಾಮೇಜ್ ಆಗ್ತಿರುತ್ತೆ. ಅಷ್ಟೇ ಅಲ್ಲದೆ ಸ್ಪ್ರೇ ಯೂಸ್ ಮಾಡೋದ್ರಿಂದ ಸ್ಕಿನ್ ಇನ್ಫೆಕ್ಷನ್ ಕೂಡ ಬರ್ಬೋದು. ಅದಕ್ಕಾಗಿನೇ ಮೊದಲು ನಾವು ಜಾಯಿಂಟ್ ಪೇನ್ ಬಂದಿದ ತಕ್ಷಣ ಮೆಡಿಸನ್ ತಗೊಳ್ಳೋದಕ್ಕಿಂತ ಬದಲಾಗಿ ಈ ತರ ನೀವು ಮನೆ ಮದ್ದನ್ನ ಟ್ರೈ ಮಾಡಿ ನೋಡಿ. ನೋಡಿ, ಇದನ್ನ ಈ ರೀತಿ ಹಾಕಿಟ್ಕೊಂಡು ಇದ್ರ ಮೇಲ್ಗಡೆ ಒಂದು ಬಟ್ಟೆನ ಸುತ್ಕೊಳ್ಳಿ. ಈ ಕೆಲಸನ ನೀವು ರಾತ್ರಿ ಮಲಗೋದಕ್ಕೂ ಮುಂಚೆ ಮಾಡಿ ಬೆಳಗ್ಗೆ ಎದ್ದು ತೆಗಿಬೇಕಾಗುತ್ತೆ. ಇದರಿಂದ ಇನ್ಫ್ಲಮೇಷನ್ ಅಂದ್ರೆ ಊತ ಅನ್ನೋದು ತಕ್ಷಣಕ್ಕೆ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚುತ್ತೆ. ಇದ್ರ ಜೊತೆಗೆ ಮಸಲ್ ಸ್ಟಿಫ್ನೆಸ್ ನ ರಿಲೀಫ್ ಮಾಡಿ ಟೆಂಪರರಿ ಆಗಿ ಪೇನ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗೋಗೆ ಮಾಡುತ್ತೆ. ನೀವು ಮಾರನೇ ದಿನ ಎದ್ದು ನೋಡಿದಾಗ ಈ ಜಾಗದಲ್ಲಿ ನೋವಿತ್ತೋ ಅನ್ನೋ ಡೌಟ್ ನಿಮಗೆ ಬರ್ಬೋದು. ಇನ್ನು ಈ ಆಯಿಲ್ ನ ಬಿಸಿ ಇದ್ದಾಗಲೇ ನಾವು ಬಳಸ್ಕೋಬೇಕು. ಅಕಸ್ಮಾತ್ ಬಿಸಿ ಆರೋಯ್ತು ಅಂದಾಗ ಲೈಟ್ ಆಗಿ ನಾವು ಬಿಸಿ ಮಾಡ್ಕೊಂಡು ಯೂಸ್ ಮಾಡ್ಕೋಣ. ನೋಡಿ, ಇದನ್ನು ಸಹ ನಾನು ಕಾಲ್ ಪೂರ್ತಿಗೆ ಹಚ್ಕೊಡ್ತಾ ಇದೀನಿ. ಅಂದ್ರೆ ನಾವು ಮಸಾಜ್ ಮಾಡೋ ರೀತಿಯಲ್ಲಿ ನಾವು ಇದನ್ನ ಹಚ್ಕೊಡ್ಬೇಕಾಗುತ್ತೆ. ಜಾಸ್ತಿ ಪ್ರೆಷರ್ ಹಾಕಿ ಖಂಡಿತವಾಗ್ಲೂ ಹಚ್ಕೊಳ್ಳೇಬಾರ್ದು. ನೋಡಿ, ನಾನು ಈ ತರ ಲೈಟ್ ಆಗಿ ಹಚ್ಕೋತಾ ಇದೀನಲ್ಲ, ಆ ರೀತಿಲೇ ಹಚ್ಕೋಬೇಕು. ಈ ರೀತಿ ನಮ್ಗೆ ಎಲ್ಲೆಲ್ಲಿ ನೋವಿದೆಯೋ ಅಲ್ಲೆಲ್ಲ ನಾವು ರಾತ್ರಿ ಮಲಗೋದಕ್ಕೂ ಮುಂಚೆ
ಹಚ್ಕೊಂಡು ಮಾರನೇ ದಿನ ಬೆಳಗ್ಗೆ ಎದ್ದು ಕಾಲನ್ನ ವಾಶ್ ಮಾಡ್ಕೊಳ್ಳೋಣ. ಖಂಡಿತವಾಗ್ಲೂ ಈ ಥರ ನೀವು ಒಂದ್ಸಲ ಮಾಡಿ ನೋಡಿ, ನಿಮಗೆ ಪೇಯ್ನ್ ಅನ್ನೋದು ಬಿಟ್ಟೇ ಹೋಗ್ಬಿಟ್ಟಿರುತ್ತೆ. ನೀವು ನೋಡ್ತಿರೋಂಥ ಮನೆ ಮದ್ದನ್ನ ಬರೀ ನೋಡೋದಷ್ಟೇ ಅಲ್ಲದೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಅಷ್ಟೇ ಅಲ್ಲದೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿಕೊಡಿ. ನೋಡಿ, ಇದೇ ರೀತಿಲೇ 2 ಕಾಲಿಗೂ ಹಚ್ಕೊಂಡಿದ್ದೀನಿ. ಇದಾದಮೇಲೆ ಮಸಲ್ಸ್ ಇನ್ನೂ ಸ್ವಲ್ಪ ರಿಲೀಫ್ ಆಗೋದಕ್ಕೋಸ್ಕರ ನೆಟ್ಗೆ ತೆಗಿತಾ ಇದ್ದೀನಿ. ನೆಟ್ಗೆ ತೆಗಿಯೋಕ್ಕಾದ್ರೆ ತೆಗೀರಿ, ಇಲ್ಲಾಂದ್ರೆ ತೆಗಿಬೇಡಿ. ಇವಾಗ ಬಳಸಿರೋಂಥ ಮನೆ ಮದ್ದೇನೋ ಒಂದ್ಸಲಿಗೆ ನೋವು ಅನ್ನೋದು ಹೊಟ್ಟೋಗುತ್ತೆ, ಆದರೆ ಆ ನೋವು ಅನ್ನೋದು ಮತ್ತೆ ಬರಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡೋದು ಅಂತ ನೋಡೋಣ. ನಮಗೆ ವಯಸ್ಸಾಗ್ತಿದೆ ಅಂದಾಗ ಅಥವಾ ನಾವು ಸ್ವಲ್ಪ ದಪ್ಪಗಿದ್ದೀವಿ ಅಂದಾಗ ನಮ್ಮ ದೇಹದ ಭಾರ ಎಲ್ಲ ಕಾಲ್ ಮೇಲೆ ಊರೋದ್ರಿಂದ ಕಾಲು ನೋವು, ಮಂಡಿ ನೋವು, ಹಿಮ್ಮಡಿ ನೋವು, ಹಾಗೆ ಕಾಲು ಊತ ಇವೆಲ್ಲನೂ ಪದೇ ಪದೇ ಬರ್ತಾ ಇರುತ್ತೆ. ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂದ್ರೆ ಕ್ಯಾಲ್ಸಿಯಂ, ಐರನ್ ಹಾಗೆ ವಿಟಮಿನ್ ಡಿ ಕೊರತೆಯಿಂದ. ಅದಕ್ಕಾಗಿ ನಾವು ಈ ಟಿಪ್ಸ್ ನ ಬಳಸ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ ಗಡ್ಡೆನಲ್ಲಿ ಉಳಿದಿರುವಂತ ಬೆಳ್ಳುಳ್ಳಿನ ನಾನು ಬಿಡಿಸಿ ತಗೊಂಡಿದ್ದೀನಿ. ಇದನ್ನ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದು ಪ್ಲೇಟ್ ನಲ್ಲಿ ಇಟ್ಕೊತಾ ಇದೀನಿ. ಇವಾಗ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಹಾಲನ್ನ ಹಾಕೊಳ್ಳೋಣ. 1 ಗ್ಲಾಸ್ ಅಷ್ಟು ಹಾಲನ್ನ ತಗೋತಾ ಇದೀನಿ. ಹಾಲಿನಲ್ಲಿ ನಮಗೆ ಗೊತ್ತಿರೋ ಹಾಗೆ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಅಂಶ ಇರುತ್ತೆ. ಖಂಡಿತವಾಗ್ಲೂ ನಾವು ಪ್ರತಿದಿನ 1 ಗ್ಲಾಸ್ ಹಾಲು ಕುಡಿಯೋದು ತುಂಬಾನೇ ಒಳ್ಳೆಯದು. ಈ ಹಾಲಿನ ಜೊತೆಗೆ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ತಾ ಇದೀನಿ. ನೋಡಿ, ಅದೇ ಗ್ಲಾಸ್ ನಲ್ಲಿ ಹಾಕೋತಾ ಇದೀನಿ. ಇದ್ರ ಜೊತೆಗೆ ಇವಾಗ ಕಟ್ ಮಾಡ್ಕೊಂಡಿರುವಂತ ಬೆಳ್ಳುಳ್ಳಿನ ಹಾಕೋಣ. ನೆಕ್ಸ್ಟ್ ಇದರಲ್ಲಿ ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕೋತಾ ಇದೀನಿ. ನೆಕ್ಸ್ಟ್ ಮೆಣಸು ಪುಡಿ ಸ್ವಲ್ಪನ ಹಾಕೋತಾ ಇದೀನಿ. ಇದಿಷ್ಟನ್ನು ಹಾಕೊಂಡಾದ್ಮೇಲೆ ಇದನ್ನ ಹಾಗೆ ತಗೊಂಡೋಗಿ ಗ್ಯಾಸ್ ಸ್ಟವ್ ಮೇಲ್ಗಡೆ ಇಟ್ಕೋತಾ ಇದೀನಿ. ಗ್ಯಾಸ್ ಸ್ಟವ್ ನ ಫುಲ್ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಾಲು ಒಂದ್ಸಲ ಕುದಿ ಬರೋವರೆಗೂ ಮಾಡ್ಕೊಳ್ಳೋಣ. ಇದಾದ್ಮೇಲೆ ಗ್ಯಾಸ್ ಸ್ಟವ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಾಲು ನಿಧಾನವಾಗಿ ಕುದಿತಾ ಇರಬೇಕು. ಅಂದ್ರೆ ಇಲ್ಲಿರೋ ಅಂತ ಹಾಲು 1 ಗ್ಲಾಸ್ ಅಷ್ಟು ಹಾಕಬೇಕು. ಅಲ್ಲಿ ತನಕ ನಾವು ಇದನ್ನ ಕುದಿಸಿ ತಗೊಳ್ಳೋಣ. ಅವಾಗಲೇ ಇದ್ರ ಒಳಗಡೆ ಇರುವಂತ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಅದ್ರ ರಸ ಎಲ್ಲ ಹಾಲಲ್ಲಿ ಬಿಟ್ಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಈ ತರ ನಾವು ಚೆನ್ನಾಗಿ ಕುದಿಸಿ ತಗೊಳ್ಳೋದ್ರಿಂದ ಬೆಳ್ಳುಳ್ಳಿ ಸ್ಮೆಲ್ ಯಾವುದು ಬರೋದಿಲ್ಲ. ನೋಡಿ, ಹಾಲು ಸ್ವಲ್ಪ ತಿಕ್ಕಾದ್ಮೇಲೆ ಇದರಲ್ಲಿರುವಂತ ಬೆಳ್ಳುಳ್ಳಿನ ಈ ರೀತಿ ಕೈಯಿಂದ ಎಸಿಕ್ ನೋಡಿ, ತುಂಬಾನೇ ಸಾಫ್ಟ್ ಆಗಿ ಕುಕ್ ಆಗಿರುತ್ತೆ. ಇವಾಗ ಈ ಹಾಲನ್ನ ಗ್ಲಾಸ್ ನಲ್ಲಿ ಹಾಕೋಣ. ನೋಡಿ, ಗ್ಲಾಸ್ ನಲ್ಲಿ ಹಾಕೊಂಡಾದ್ಮೇಲೆ ಕೊನೆಯಲ್ಲಿ ಉಳಿದಿರುವಂತ ಬೆಳ್ಳುಳ್ಳಿನ ಒಂದು ಪ್ಲೇಟ್ ನಲ್ಲಿ ಇಟ್ಕೋತಾ ಇದೀನಿ. ಈ ಹಾಲಿನಲ್ಲಿ ಟೇಸ್ಟ್ಗೋಸ್ಕರ ಸಕ್ಕರೆಗೆ ಬದಲಾಗಿ ಬೆಲ್ಲದ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ. ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಈ ಹಾಲನ್ನ ಪೂರ್ತಿಯಾಗಿ ಕುಡಿದ್ಮೇಲೆ ಈ ಬೆಳ್ಳುಳ್ಳಿನ ವೇಸ್ಟ್ ಮಾಡಬಾರ್ದು. ಖಂಡಿತವಾಗ್ಲೂ ಈ ಬೆಳ್ಳುಳ್ಳಿನ ಸಹ ನಾವು ಪೂರ್ತಿಯಾಗಿ ತಗೋಬೇಕು. ಈ ಹಾಲನ್ನ ಪೇನ್ ಇದ್ದಾಗ ಕಂಟಿನ್ಯೂಸ್ ಆಗಿ 3 ದಿನ ನಾವು ತಗೋಬೇಕಾಗುತ್ತೆ. ಆದ್ರೆ ದಪ್ಪಗಿರೋರು, ವಯಸ್ಸಾಗಿರುವಂತವ್ರು ಹಾಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಇರುವಂತವ್ರು ಖಂಡಿತವಾಗ್ಲೂ ಈ ಹಾಲನ್ನ ಜಾಯಿಂಟ್ ಪೇನ್ ಇರ್ಲಿ ಅಥವಾ ಇಲ್ಲದೆ ಇರ್ಲಿ 2 ವಾರಕ್ಕೆ ಒಂದ್ಸರಿ ನಾವು ತಗೊಳ್ತಾ ಇರಬೇಕು. ಈ ಹಾಲನ್ನ ತಗೊಳ್ಳೋದ್ರಿಂದ ಜಾಯಿಂಟ್ ಪೇನ್ ಅನ್ನೋದು ಪೂರ್ತಿಯಾಗಿ ರಿಲೀಫ್ ಆಗಿ ಮೂಳೆಗಳು ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಇವತ್ತಿನ ಟಿಪ್ಸ್ ಯೂಸ್ಫುಲ್ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಮ ಒಪಿನಿಯನ್ ನ ಕಮೆಂಟ್ ಸೆಕ್ಷನ್ ತಿಳಿಸಿ. ಇನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗುತ್ತೆ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗೋಸ್ಕರ ಲೈಕ್ ಕೊಟ್ಟು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್.